ಅಂತದ ತಂದೆ ಹೌದ್ರಿ ನನಗ ದೇವರ ಗುಡಿ ಗುರುತಿಲ್ಲ ಅಂದಾಗ ತಂದೆ ಒಯ್ದು ಗುಡಿ ತೋರಿಸ್ತಾನಲ್ರಿ. ಯಾವಾಗ ಅಂದ್ರ 7 ವರ್ಷದ ಕಂದ ಭಕ್ತಿಯಲ್ಲಿ ಪ್ರಬಲ ಆಗಿ ಆತನ ಮೇಲೆ ಭಕ್ತಿ ಇಟ್ಟು ಕಲ್ಲಿನಾಥನಿಗೆ ಒಯ್ದು ಹಾಲ ಮತ್ತು ಸಕ್ಕರೆ ಅರ್ಪಣೆ ಮಾಡಿ ನೀ ಕುಡಿತನ ನಾ ಬಿಡುವುದಿಲ್ಲ ನಾ ನೋಡು ನನ್ನ ತಂದಿ ತಂದಿರುವ ಹಾಲ ಕುಡಿತಿ ನಾ ತಂದಿರ ಹಾಲು ಕುಡಿಯಲಾಗಿದಿ ನಾ ಏನು ನಿನಗ ವಿಷ ಹಾಕಿ ಕೊಲ್ಲುವುದಿಲ್ಲ ಅದಕ್ಕ ನಾನು ನಿನ್ನ ಭಕ್ತಳೆ ಅದಕ್ಕ ಹಾಲು ಕುಡಪ್ಪ ಖುಷಿಯಾಗಿ ಅಂತ ಹೇಳ್ತಾಳೆ ಮಗು. ಅವಾಗ ಪರಮಾತ್ಮ ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ಏನಾತ್ರಿ ಸ್ವಲ್ಪ ಮರಿಯಾಗಿ ನಿಂದಿರ್ತಾರ. ಅವಾಗ ಮಗು ಈ ಗುರುನಾಥ ಹಾಲು ಕುಡಿಲಾರೆ ನಾ ಬಿಡಬಾರದ ತಿಳಿ ಒಂದು ಮನುಷ್ಯನೊಳಗ ನಿಶ್ಚಯ ಮಾಡಿ ನೀ ಹಾಲು ಕುಡಿಲಿಲ್ಲ ಅಂದ್ರ ನಿನ್ನ ಲಿಂಗಕ್ಕ ತಲೆ ಅಪ್ಪಳಿಸಿ ಪ್ರಾಣ ಹೋಗಲಿ ಗುರುನಾಥ, ಆದ್ರೆ ನೀ ಹಾಲು ಕುಡಿಬೇಕತಳಿ ತನ್ನ ಮನುಷ್ಯನೊಳಗ ನಿಶ್ಚಿತ ಮಾಡಿ ಯಾವಾಗ ಮಗು ಕಲ್ಲಿಗೆ ಹಾಯುವುದು ಕಂಡು ಆ ಕಲ್ಲಿನಾಥ ಕಲ್ಲೊಳಗಿಂದ ಬಂದು ಮಗುವಿಗೆ ಎತ್ತಿಕೊಂಡು ಮುದ್ದಾಡ್ತಾನ ತಳಿ. ಯಾಕಂದ್ರೆ ಈ ಪದ್ಯದಲ್ಲಿ ಭಕ್ತಿ ಮಾಡಬೇಕು ಹೆಂಗ, ಭಕ್ತಿ ಇದ್ರಿರ್ಬೇಕು ಹೆಂಗ, ಭಕ್ತಿಗೆ ಪ್ರತ್ಯಕ್ಷ ಆಗಿ ಕಲ್ಲಿನಾಥ ಹೆಂಗ ಕಲ್ಲೊಳಗಿಂದ ಉತ್ಪತ್ತಿ ಆದಲ್ಲ ಹಂಗ ನಾವು ನೀವುಗಳು ಭಕ್ತಿ ಮಾಡ್ಬೇಕಾಗಿದೆ. ಈ ಮಾನವ ಜನ್ಮ ಸಫಲ ಮಾಡ್ಕೋಬೇಕಾಗಿದೆ. ಯಾಕಂದ್ರ ಇದು ಮಣ್ಣಿನ ಪಿಂಡದ ಮಣ್ಣಿನ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ಬೇಕಾದ್ರೆ ಯಾವ ಗುರುವಿನ ಆಜ್ಞೆ ಬೇಕು, ಗುರುವಿನ ವರ ಕರುಣೆ ಬೇಕು, ಗುರುವಿನ ಸ್ತುತಿ ಬೇಕು. ಅವಾಗ ಪ್ರತ್ಯಕ್ಷ ಆಗ್ತಾನೆ ಯಾರು ದೇವರು. ಅದಕ್ಕ ಇವತ್ತಿನ ದಿವಸ ಯಾವ ಕೊಳ್ಳೂರು ಕೊಡಗುಸಿನ ಪದ್ಯವನ್ನು ಅಗದಿ ಸವಿಸ್ತಾರವಾಗಿ ಹಾಡ್ಲಕತ್ತಾರ. ಅದಕ್ಕೆ ಈ ಕುಳಿತಿರುವಂತ ಜನ ನಮ್ಮನ್ನು ಆಶೀರ್ವದಿಸಬೇಕು, ಕೇಳಿ ಆನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ಕಟ ಕಟ ಹಲ್ಲ ತೆಂದ ಓಡಿ ಹೋಗಿ ಕಲ್ಲಿಗಾದಾಳು, ಕಲಾಂದ ಹಾದ ಬಂದ ಕಂದಗ ನಿನ್ನ ಭಕ್ತಿ ಮಚೇನೆ ವಾರೋ ಬೇಡ ಕೊಡಗೋಸ ಅಂತ ಆಳ ಬೇಡಿದಾಗ ಕೊಡಕಂತ ಮೊದಲ ಹಾಲ ಕೋಡೆ ಜಲ ಜಲ ದೇವರ ಮೊದಲ ಹಾಲ ಕೋಡೆ ಜಲ ಜಲ ದೇವರ ಹಾಲ ಕುಡಿದು ದೇವರ ಮಗಳಿಗ ಅಂತಾನೋ ಏನ ಬೆಳತೆ ಬೆಡವರಗಾಲ ಕೊಡಗೋ ಸಾವಾಗ ಅಂತ ನಾ ನೆನೆಸಿದಾಗ ಬರಬೇಕು ಸರಳ ನಮ್ಮ ತಂದೆ ಬರತನ ಹಾಲ ಕೊಡಿಬೇಕಂತ ಬೆಡ್ಕೊಂಡ ಜೋಡ ಚಾಲ ಕರಗಾಲ ಏವೆ ವರಗಾಲ ಬೆಡ್ಕೊಂಡ ಜೋಡ ಚಾಲ ಕರಗಾಲ ಆಶೀರ್ವಾದ ಕೊಟ್ಟ ದೃಶ್ಯದಾನೋ ಹಿಂಗ ಹಾಲ ಕುಡಿಸಿದಾಳು ಹಗಲಿರುಳ
ತೋರಸದಕ್ಕೆ ಮನಸ್ಸೆಟ್ಟಾಳ ಸಾರಲ ತನ್ನ ಮನೆಗೆ ಹೊರಟವಾದ ಸಣ್ಣ ಮಗಳ ಈ 4 ದಿವಸಕ್ಕೆ ಅವರ ತಂದೆ ಬಂದ ಏ ಎಲ್ಲ ಹೆಸರ ತಂದೆ ತಿಳಿಸಾಳ ಪೂಜೆ ಬೆಳೆಸಾಳ ಏ ಎಲ್ಲ ಹೆಸರ ತಂದೆ ತಿಳಿಸಾಳ ಪೂಜೆ ಬೆಳೆಸಾಳ ಎರಡೊತ್ತ ಪೂಜೆ ಮಾಡಿ ಕರ್ಪೂರದ ವಡೆ ಎಲ್ಲದ ಬೇಡಗಾಡೆ ಕೊಡಸತೇಳೋ ತಂದೆ ಮುಂದ ಹೇಳಲು ಇದನ್ನ ಮುಂದ ಹೇಳಲು ತಂದೆ ಕೇಳಿ ಆದ ಬೆಂಕಿ ಕೇಳಿ ಹಾಲಿನ ಎಡೆ ಹಂಗ ಕುಡಿತ ಬರಕಾಲ ಕುಡಿತದ ಎಷ್ಟೋ ದಿನ ಪೂಜೆ ಮಾಡೇನೆ ಅಂದ ಕೊಡದೆ ಎಷ್ಟೋ ದಿನ ಪೂಜೆ ಮಾಡೇನೆ ಅಂದ ಕೊಡದೆ ಸೋಳ ಹೇಳಕ್ಕೆ ಅಲ್ಲ ನಾನು ಬುರಡೆ ತೋರಿಸ್ತೇನೆ ನಡೆ ಸಂತೋಷ ಪಡೆಯ ನೋಡಿ ಕಲಿನಾಥನ ರೂಪಕ ಬೆಲೆಯೇ ಕಲಿನಾಥನ ರೂಪಕ ಬೆಲೆ ಏ ತಂದೆ ಮುಂದ ಹೇಳಲು ಇದನ್ನಲ್ಲ ಏ ಭಕ್ತಿ ಆದೆ ತಪಯ ಪರೇತ ನಾಳೆ ನೋಡೋಣ ಹೊರಡಲ್ಲಿ ಹೊತ್ತ ಏನಾತ್ರಿ ಮಾಸ್ತರ ಯಾವ ನನ್ನ ತಂದೆ ಬಂದು ನಡೆದಿರುವಂತ ವಿಷಯ ಎಲ್ಲ ಮಗಳು ಹೇಳಿದಳು. ಹೌದ್ರಿ, ನಾ ಎಷ್ಟೋ ವರ್ಷ ದೇವರಿಗೆ ಪೂಜೆ ಮಾಡ್ತೀನಿ, ನೈವೇದ್ಯನು ಹಿಡಿತೀನೋ, ಆದ್ರೆ ದೇವರ ಬಂದು ಎಂದೂ ಹಾಲು ಕುಡ್ದಿಲ್ಲ, ಏನೂ ಸ್ವೀಕಾರ ಮಾಡಿಲ್ಲ. ನೀ ಸುಳ್ಳು ಹೇಳಕತ್ತಿದಿ ಮಗಳ ತಳಿ ಮಗಳ ಮೇಲೆ ಕೋಪ ಮಾಡ್ಕೊಂಡ. ಅವಾಗ ಮಗಳತ್ತಾಳ, ನಾನು ನಿನಗೆ ಪ್ರತ್ಯಕ್ಷ ತೋರಿಸ್ತೀನಪ್ಪ. ಆವಾಗ ಗುರುವಿನ ನೋಡಿ ಯಾವ ಕಲ್ಲೊಳಗಿನ ಉದ್ಭವಿಸಿದಂತ ಕಲ್ಲಿನಾಥನಿಗೆ ನೋಡಿ ಸಂತೋಷ ಪಡೆಯುವ ಕತ್ತಿ ಅಂತೇಳಿ ಮಗಳು ಹೇಳಿದಾಗ, ಆಯ್ತವ ನಾಳೆ ಹೊತ್ತು ಹೊಂಡಲಿ ಹೋಗುನಿಬ್ರು ಕೂಡಿ ಅಲ್ಲಿ ಪ್ರತ್ಯಕ್ಷ ಕಲ್ಲೊಳಗಿಂದ ಕಲ್ಲಿನಾಥ ಬರ್ಲಿಲ್ಲ ಅಂದ್ರೆ ನಿನಗೆ ಹೊಡಿತೀನಿ ಅಂದ. ಯಾರು? ತಂದೆ ಅಂದ. ಆಗಲಿ ಅಂದ ಮಗಳು ಮುಂಜಾನೆ ಎದ್ದು ತಂದೆ ಮಗಳು ಗುಡಿಗೆ ಹೋಗ್ತಾರ. ಯಾಕ ಚಿಕ್ಕ ವಯಸ್ಸಿನಲ್ಲೇ ಪರಮಾತ್ಮನ ಮೇಲೆ ಭಕ್ತಿ ಇತ್ತು. ಅದಕ್ಕ ಅಂತವ್ರಿಗೆ ಹಂಗಾಗಿ ಅದ ಮಾಸ್ತರ ಮಗಳಿಂದ ಮುಕ್ತಿ ಕಂಡಾನ, ಹೆಣ್ಣು ಮಗಳಿಂದ ಮುಕ್ತಿ ಕಂಡಾನ. ಯಾರು? ಕೊಳ್ಳೂರು ಕೊಡಗೂಶಿನ ತಂದೆ ಸಣ್ಣ ಮಗುವಿನಿಂದ ಮುಕ್ತಿ. ಯಾಕಂದ್ರ ಸಾಕ್ಷಾತ್ ಪರಮಾತ್ಮನಿಗೆ ತೋರ್ಸಾಳ. ಅದಕ್ಕ ನಮ್ಮ ತಾಯಿ ಅನಂತಕ್ಕೆ ಬಹಳ ಶ್ರೇಷ್ಠ ಅದಳ ಮಾಸ್ತರ. ಶ್ರೇಷ್ಠನು ಅದಾಳ, ಭಕ್ತಿವಂತನು ಅದಾಳ, ತಾಳ್ಮೆನೂ ಅದ. ಅದಕ್ಕ ಸಣ್ಣ ಕೂಶಿನ ಭಕ್ತಿಗೆ ನೋಡಿ ಯಾವ ಕಲ್ಲಿನಾಥ
ಕಲ್ಲೊಳಗಿನ ಎದ್ದು ಬಂದು ನೀ ಏನು ಬೇಡ್ತೈತಿ ಕೇಳಿದಾಗ ನನಗೇನು ಕುಡುದು ಬೇಡ ಗುರುನಾಥ, ನಾ ತಂದಿರುವಂತ ಹಾಲ ಮತ್ತು ಸಕ್ರಿ ಸ್ವೀಕಾರ ಮಾಡತ್ತಳಿ ಸಣ್ಣ ಮಗುವಿನ ಮಾತನ್ನು ಆಲಿಸಿ ವರಗಳು ಪರಮಾತ್ಮ ಕೊಡ್ತಾನ. ಆಮೇಲೆ ಮಗಳು ತಂದೆ ಗುಡಿಗೆ ಹೋಗ್ತಾರ ತಳಿ ಈ ಕವಿಗಳು ಈ ಪದ್ಯದಲ್ಲಿ ವರ್ಣನೆ ಮಾಡ್ಯಾರ. ಹೋಲಿವ ಏ ಮುಂಜಾನೆ ಎದ್ದು ತಂದೆ ಮಗಳಿಗಂತಾನೋ, ಏ ನಡೆಯುವ ದೇವ್ರ ಗೋಡೆಗೆ ಹೋಗೋನು, ನಿನ್ನ ಮಾತ ಪರೀಕ್ಷೆ ಮಾಡೋನು, ತಂದಿನ ಕರ್ಕೊಂಡ ಹೊರಟಾಳತಾನೋ, ಗುಡಿಗೆ ಹೋಗಿ ಗೋರದನೆ ಮಾಡಿ ಕರದಾಳೋ, ಏ ಎಲ್ಲಿ ಎದ್ದ ಕಲ್ಲಿನ ತಾನೇನು ತೋರ ಮುಖವಾನು, ಏ ಎಲ್ಲಿ ಎದ್ದ ಕಲ್ಲಿನ ತಾನೇನು ತೋರ ಮುಖವಾನು, ಏ ಬಾರೋ ಕಲ್ಲಿನ ತಪ್ಪ ಬಂದಾನೋ, ಏ ನಿನ್ನ ತೋರ್ಸೋದಕ್ಕೆ ಕರ ತಂದೇನೋ, ಅವರ ತಂದೆ ಪಾದಕ್ಕೆ ಹೋಗಿ ಬಂದೇನೋ, ಕಲ್ಲಿನಾಥ ಅಲ್ಲೇ ಸ್ವಲ್ಪ ತಡದಾನೋ, ಏ ಮೊದಲಿನ ಭಕ್ತ ಬಂದಾನೆಂದ ತೆಳದೋ, ಏ ಕಲ್ಲಿನಾಥ ಸ್ವಲ್ಪ ತಡದಾನೋ, ಅವರ ತಂದೆ ತಡೆದಾನೋ, ಏ ಕಲ್ಲಿನಾಥನು ಕರ್ದಾಗ ಬರ್ತೇನಂತ, ಏ ವಚನ ಕೊಟ್ಟ ಹೆಂಗ ಬೇಡತಾನೋ, ಏ ವಚನ ಕೊಟ್ಟ ಹೆಂಗ ಬೇಡತಾನೋ, ಧನ್ಯ ಧನ್ಯ ದೇವ ಮಗಳ ಪುಣ್ಯದಿಂದ, ಏ ತಪಕ್ಷ್ಮೆ ಮಾಡಂದಾನೋ ನಿನ್ನ ಕರುಣಾನೋ, ತಪಕ್ಷ್ಮೆ ಮಾಡಂದಾನೋ ನಿನ್ನ ಕರುಣಾನೋ, ತಂದೆ ಮಗಳೇ ಕೋಡೆ ಕೊಂದ ಆಶೀರ್ ಮದೇದವೇಶ್ವರ ನಮ್ಮ ಕೀರ್ತಿ ಉತ್ಸವ ಲೋಕದ ವಾಳ, ನಮ್ಮ ಕೀರ್ತಿ ಉತ್ಸವ ಲೋಕದ ವಾಳ, ಕೀರ್ತಿ ಗಳಿಸಬೇಕ ಬಂದ ಮನವರಾದಿಂದ ವ್ಯಾಪಾರ ಭಾವದಿಂದ ಏ ಅಂತ ಬಗದ ಸಂತ್ಯಾಗ, ಅಂತ ಬಗದ ಸಂತ್ಯಾಗ, ಏ ದರೆವಳು ಇಂಗ್ಲೇಷರ ಹೆಸರಾತೋ, ಏ ಬಂಗಾರದಂತ ಪೇರನ ಪೋಲಿ ಜಗೆ ಜಗೆ ಸೋತ, ಲೈನ ಮಾರ್ಗ ಹಿಡ್ದಂಗ ಲಾಲ್ಸಾನ ಕರುತ, ಪಳೋರ
ಧನ್ಯವಾದ.